ಹೆಂಗೆ ಬಸವಣ್ಣ ಕೇಳಿದ ನಾ ಎಲ್ಲಿಗೆ ಬಂತು ಬಸವಣ್ಣ ಅಂತ ಕೇಳಿದ್ರೆ ದೊಡ್ಡ ಕಾರ್ಯಕ್ರಮ ಬಂತು ಅಂತ ಹೇಳಿದ್ರಲ್ಲ. ಶಾಲ್ಯಾಗ ಮಾಸ್ಟರ್ ಪ್ರಶ್ನೆ ಕೇಳ್ತಾರೆ, ನಿನ್ನ ಪಾಠ ಎಲ್ಲಿ ತಕ್ಕ ಬಂತು ಅಂತ ಕೇಳಿದ್ರಂತ. ಆಗ ಹುಡುಗರು ಏನಿರಬೇಕು, ಸರ್ ಬೆಲ್ ಹೊಡಿತನಕ್ಕೆ ಬಂತು ನೋಡ್ರಿ ಅಂದ್ರೆ ಏನಂತವ, ಬೆಲ್ ಹೊಡಿಮೇಲೆ ಬಿಡಲೇಬೇಕು ಪಾಠ, ಬೆಲ್ ಹೊಡಿತನಕ್ಕೆ ಬಂತು ನೋಡ್ರಿ ಅಂತ. ಎಲ್ಲಿ ತಗ ಬಂತು ಅಂದ್ರೆ ಅಲ್ಲಿಗೆ ಬಂತು. ಪೋತಿ ಪಡಿ ಪಡಿ ಪಂಡಿತ ಹುಯಿನ ಕೋಯಿ, ಡಾಯಿ ಅಕ್ಷರ ಸೋ ಪಡಿ ಪಂಡಿತ ಹುಯಿ ವಹಿ. ಒಂದು ಹಿಂದಿಯ ದೋಹೆ. ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಹಿಂದಿಯ ಕವಿಗಳು ಹೇಳ್ತಾ ಬರ್ತಾರೆ. ಪೋತಿ ಪಡಿ ಪಡಿ ಪಂಡಿತ ಹುಯಿ ನ ಕೋಯಿ, ಡಾಯಿ ಅಕ್ಷರ ಸೋ ಪಡಿ ಪಂಡಿತ ಹುಯಿ ವಹಿ. ನಿಮಗೆಲ್ಲ ಗೊತ್ತಾಗ್ತದೆ ಹಿಂದಿ, ಉರ್ದು. ಈಗ ಹಿಂದದು ಹೈದರಾಬಾದ್ ಕರ್ನಾಟಕ, ಈಗ ಕಲ್ಯಾಣ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ಹಿಂದಿ, ಉರ್ದು, ಮರಾಠಿ, ಒಂದಿಷ್ಟು ತೆಲುಗು, ಒಂದಿಷ್ಟು ತಮಿಳು. ತೆಲುಗು ಬರ್ತದೆ, ತಮಿಳು ಕಡಿಮೆ, ಯಾಕಂದ್ರೆ ಆಂಧ್ರ ಸಮೀಪ. ಎಲ್ಲ ಭಾಷೆಯನ್ನು ಸ್ವಲ್ಪ ಸ್ವಲ್ಪ ಗೊಂತು ಇದ್ದಂಥವ್ರು. ಇಲ್ಲಿ ಎರಡು ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಕೇಳಿದರೆ, ಡಾಯಿ ಸೋ ಅಕ್ಷರ ಸೋ ಪಡಿ. ಯಾರು ಎರಡೂವರೆ, ಡಾಯಿ ಅಂದರೆ ಎರಡೂವರೆ ಅಕ್ಷರವನ್ನು ಯಾರು ತಿಳ್ಕೊತಾರೋ ಅವರೇ ಪಂಡಿತರು. ಮತ್ತು ಪ್ರಶ್ನೆ ಮಾಡಿದ್ರೆ ಅಲ್ಲಿ ಪುಸ್ತಕ ಓದ್ತಾರೆ ಭಾಳ ಓದ್ತಾರ್ರಿ. ಇವರು ತಂದ್ರೆ ಪುಸ್ತಕಿನ ಹುಳ ಅಂತ ಹೇಳುವ ಮಟ್ಟಿಗೆ ಓದಿರ್ತಾರೆ. ಪುಡ ಪಾಠ ಮಾಗ ಸಪಾಟ. ಮರಾಠಿ ಮುಂದೆ ಪಾಠ ಮಾಡೋದು, ಹಿಂದಿನ ಸಪಾಟ ಆಗ್ತಾ ಇರ್ತದೆ, ಸಾಪ್ ಆಗ್ತದೆ. ವರ್ಷ ನಾವು ಪುರಾಣ ಪ್ರವಚನಗಳನ್ನು ಕೇಳ್ತಾನೆ ಬರ್ತಾ ಇದ್ದೇವೆ. ಮುಂದೆ ಕೂತ್ಕೊಳ್ಳೋದೇ ಕಲ್ತಿಲ್ಲ. ಪಾಪ ನಮ್ಮ ಹಿರಿಯರು ಮುಂದೆ ಬರ್ರಿ, ಮುಂದೆ ಕೂಡ್ರಿ. ಜೀವನದಲ್ಲಿ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ಬೇಕು, ನಾವು ಹಿಂದೆ ಕೂಡಕ್ಕೆ ಪ್ರಯತ್ನ ಮಾಡಬಾರ್ದು. ಎಲ್ಲಿ ಎರಡೇ ಸ್ಥಾನ ನಮಗೆ ಮುಂದೆ ಬರ್ರಿ ಅಂತ ಹೇಳೋದು, ಎರಡೇ ಸ್ಥಾನ. ಬಸವಣ್ಣ ಒಂದು ಬಸ್ನಾಗ ಕಂಡಕ್ಟ್ರ, ಮಠದಾಗ ಒಂದಿಷ್ಟು ಕಮಿಟಿಯವರು, ದೇವಸ್ಥಾನದಾಗ ಮಠದಾಗ ಮುಂದೆ ಬರ್ರಿ ಅಂತ ಕಂಡಕ್ಟ್ರ್ ಒಬ್ಬ ಹೇಳ್ತಾನೆ. ಮಠದಾಗ ಇಳಿಯಾಗ ಹೋಗ್ಬೇಕು. ಎರಡೇ ಸ್ಥಳದಾಗ ಮುಂದೆ ಬರ್ರಿ ಅಂತಾರೆ, ಎಲ್ಲಿ ಮುಂದೆ ಬರ್ರಿ ಅನ್ನಂಗಿಲ್ಲ. ಹಾಗಿಲ್ಲಿ ಪುಸ್ತಕವನ್ನು ಓದೋದ್ರಿಂದ ಪುಸ್ತಕದ ಹುಳ ಆಗ್ತೇವೆ, ಪಂಡಿತ ಅನಿಸ್ಕೊಳ್ಳುವುದಿಲ್ಲ. ಪಂಡಿತ ಅನಿಸ್ಕೊಳ್ಬೇಕು, ಜ್ಞಾನಿ ಅನಿಸ್ಕೊಳ್ಬೇಕು ಅಂತಂದರೆ ಎರಡೂವರೆ ಅಕ್ಷರ ಯಾರು ತಿಳ್ಕೊತಾರೋ ಅವರು ಪಂಡಿತರಾಗ್ತಾರೆ. ಎರಡೂವರೆ ಅಕ್ಷರ ಅಂದರೆ ಯಾವುದು ಗೊತ್ತಾಗಬೇಕಲ್ಲ. ಯಾವುದಿರ್ಬೋದು? ಸರಳವಾಗಿ ಈಗಿನ ಕಲಿಯುಗದಲ್ಲಿ ಎರಡೂವರೆ ಅಕ್ಷರ ತಂದರೆ ಭಗವಂತ ಒಲಿಯಬೇಕಾಗಿರುವಂಥ ಎರಡೂವರೆ ಅಕ್ಷರ ಅದು ಭಕ್ತಿ ಅಂತ ಎರಡೂವರೆ ಅಕ್ಷರ ಅದ. ಭ ಒಂದು, ಕಿ ಒಂದು, ಒತ್ತಕ್ಷರತ್ತ ಒಂದಿರಬೇಕು. ಎಲ್ಲ ಏನು ವ್ಯಂಜನಾಕ್ಷರಗಳು ಅವು ಸ್ವರದಿಂದ ಕೂಡಿದಾಗ ಪೂರ್ಣಾಕ್ಷರ ಆಗ್ತಾವ. ಸ್ವರ ರಹಿತವಾಗಿದ್ದರೆ ಅದು ಅರ್ಧವ್ಯಕ್ಷರ ಆಗ್ತಾವೆ. ಸ್ವರ ಅ ಇಂದ ಅಮ್ವರೆಗೆ, ಅ ಆ ಇ ಈ ಉ ಉ ರು ರು ಎ ಐ ಏನದಾವಲ್ಲ 13 ಅಕ್ಷರಗಳನ್ನು ಸ್ವರ ಅಕ್ಷರದ ವ್ಯಂಜನ ಜೊತೆಗೆ ಸೇರಿದಾಗ ಅದು ಪೂರ್ಣ ಅಕ್ಷರ ಆಗ್ತದೆ.
ಹಾಗಿಲ್ಲಿ ಭಕ್ತಿ ಅನ್ನುವಂಥ 2 ಅಕ್ಷರವನ್ನು ಭ ಒಂದು ಕಿ ಒಂದು ಒತ್ತಕ್ಷರ ಅರ್ಥ ಕೆಳಗಿರ್ತದೆ. 2 ಅಕ್ಷರ ತಿಳ್ಕೊಂಡ್ರೆ ಪಂಡಿತರಾಗ್ತೇವೆ, ಜ್ಞಾನಿಗಳಾಗ್ತೇವೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವ್ಯ ಹಸ್ತಿನಿ ಸುನೀಚೈವ ಸ್ವಪಾಕೆ ಚ ಸಮದರ್ಶನ ಪಂಡಿತ. ಅಲ್ಲಿ ಜ್ಞಾನಿ ಪಂಡಿತ ಅನ್ನಿಸ್ಕೊಳ್ಬೇಕಾಗಿತ್ತಂದ್ರೆ ಗೀತೆಯಲ್ಲಿ ಹೇಳ್ತಾರೆ ವಿದ್ಯಾ ವಿನಯ ಸಂಪನ್ನೆ. ವಿದ್ಯೆಯನ್ನು ಬಲ್ಲಂಥ ಬ್ರಾಹ್ಮಣರಲ್ಲಿ, ನಾಯಿಯಲ್ಲಿ, ಹಸುವಿನಲ್ಲಿ, ದಡ್ಡರಲ್ಲಿ, ಎಲ್ಲರಲ್ಲಿ ಸಮವಾಗಿ ಯಾರು ನೋಡ್ತಾರೋ ಅವರಿಗೆ ಪಂಡಿತರು, ಜ್ಞಾನಿಗಳು ಅಂತಾರೆ. ಹ್ಯಾಂಗೆ ವ್ಯಂಜನ ಜೊತೆಗೆ ಸ್ವರ ಕೂಡಿದಾಗ ಅದಕ್ಕೆ ಮಹತ್ವ ಬರುತ್ತದೋ ವರ್ಣಮಾಲೆಯಲ್ಲಿ, ಹಾಗೆ ಈ ದೇಹಕ್ಕೆ, ಈ ಜೀವನಿಗೆ, ಚೈತನ್ಯಕ್ಕೆ ಪರಮತತ್ವದ ಅದನ್ನು ಕೂಡಿದಾಗ, ಅದರ ಅರಿವಾದಾಗ ಈ ಜೀವನಿಗೆ ಬೆಲೆ ಇರ್ತದೆ. ಹೀಗೆ ಜೀವನಕ್ಕೆ ಬೆಲೆ ಬರಬೇಕಾಗಿತ್ತು ಅಂತಂದ್ರೆ 2 ಅಕ್ಷರವನ್ನು ಅದಕ್ಕೆ ಹೇಳ್ತಾ ಬರ್ತಾರೆ. ನಾದ ಪ್ರಿಯ ಶಿವನೆಂಬುವರು ಹೇಳ್ತಾರೆ. ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ಓದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನು, ನಾದ ಪ್ರಿಯನಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ. ಎಷ್ಟು ಸುಂದರವಾಗಿ ನಮ್ಮ ಕಲಿಯುಗದಲ್ಲಿ ಭಗವಂತ ಒಲಿಸ್ಕೊಳ್ಬೇಕಾಗಿತ್ತು, ದೇವರನ್ನು ಒಲಿಸ್ಕೊಳ್ಬೇಕಾಗಿತ್ತಂದರೆ ನೈವೇದ್ಯ ಬೇಕಾಗಿಲ್ಲ. ಏನು ಬೇಕಾಗಿಲ್ಲ? ನೈವೇದ್ಯ ತರ್ತೇವೆ. ದೇವ ತುಜೆ ಕಡ ಹಾತ್ ಮಜೆ ಕಡ ಭಾತ್, ಹಿಂಗೆ ಮಾಡ್ತೇವಲ್ಲ. ಕೈ ದೇವ ತುಜೆ ಕಡ ಹಾತ್ ಮಜೆ ಕಡ ಭಾತ್, ನಿನ್ನ ಕಡೆ ಕೈ ನನ್ನ ಕಡೆ ತಾಟ್. ಹಾಗೆ ಆಗಬಾರದು ಅನ್ನೋಗೋಸ್ಕರ ಕೇವಲ ನಿರ್ಮಲ ಮನಸ್ಸನ್ನು, ನಿರ್ಮಲ ಚಿತ್ತನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪತ್ರಂ ಪುಷ್ಪಂ ಫಲಂ ತೋ ಮೇ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಸದಾ ಮೇ ಪ್ರಿಯ. ಪ್ರೀತಿಯಿಂದ ಭಕ್ತಿಯಿಂದ ದೇವನಿಗೆ ಏನು ಅರ್ಪಿಸ್ತೇವೆಯೋ ಅದನ್ನು ಅವನು ಸ್ವೀಕರಿಸ್ತಾನೆ. ಕೃಷ್ಣ ಪರಮಾತ್ಮ ಒಂದು ಸಲ ಬಂದ. ಯಾರ ಮನೆಗೆ? ನಿಮ್ಮ ಮನೆಗಲ್ಲ, ಸುಧಾಮನ ಮನೆಗೆ ಬಂದ. ಸುಧಾಮನ ಮನೆಗೆ ಬಂದ. ಸುಧಾಮನ ಹೆಂಡತಿ ಸ್ನಾನ ಮಾಡ್ತಾ ಇದ್ದಾಳ. ಸುಧಾಮ ಎಲ್ಲೋ ಹೊರಗೆ ಹೋಗಿದ್ದ. ಅವನ ಪಕ್ಕಕ್ಕೆ ದುರ್ಯೋಧನ ಮನೆ ಇದೆ. ಅನೇಕ ರಾಜರ ಮನೆಗಳಿದ್ದಾವೆ. ದುರ್ಯೋಧನ, ಕರ್ಣ, ಇವೆಲ್ಲ ಪಾಂಡವರು ಕೌರವರು ಮನೆ ಒಂದೊಂದು ಮನೆ ಮಾಡ್ಕೊಂಡಿದ್ದರು. ಆದರೆ ಬಡವ ಸುಧಾಮ ದೈವ ಭಕ್ತ, ಕೃಷ್ಣ ಅಂದರೆ ಬಹಳ ಪ್ರೀತಿ. ಸುಧಾಮನ ಮನೆಗೆ, ಎಲ್ಲರ ಮನೆ ಬಿಟ್ಟು ಸುಧಾಮನ ಮನೆಗೆ ಹೋದ. ಆಗಾಗ ಅವನು ಅವಲಕ್ಕಿ ಮೊಸರು ಕೊಡ್ತಿದ್ದ ತಿನ್ನಕ್ಕೆ. ಅವನು ಭಾಳ ಪ್ರೀತಿ ಅವಲಕ್ಕಿ ಮೊಸರು ಅಂತಂದು. ಎಲ್ಲರೂ ಬೈತಿದ್ರು, ಅಂಥ ಬಡವನ ಮನೆಗೆ ಹೋಗಿ ಬರೀ ಅವಲಕ್ಕಿ ಮೊಸರು ತಿಂದು ಬರ್ತಾನೆ ಕೃಷ್ಣ. ನಮ್ಮಲ್ಲಿ ರಾಜವೈಭೋಗಿದೆ, ಏನೆಲ್ಲ ಪಂಚಾಮೃತವನ್ನು ಕೊಡ್ತೇವೆ, ಪಂಚಪಕ್ವಾನ ಮಾಡಿಕೊಡ್ತೇವೆ, ಆದರೆ ನಮ್ಮಲ್ಲಿ ಬರಲ್ಲ ಇವನು, ಅವನ ಮನೇಲಿ ಹೋಗ್ತಾನೆ ಅಂತ ಬೈತಿದ್ರು. ಆದರೆ ಸುಧಾಮ ಭಾಳ ಪ್ರೀತಿ. ಅವನ ಮನೆಗೆ ಬಂದ ಕೃಷ್ಣ. ಸುಧಾಮ ಹೊರಗೆ ಹೋಗಿದ್ದ. ಹೆಂಡತಿ ಸ್ನಾನ ಮಾಡ್ತಾ ಇದ್ದಾಳೆ. ಸುಧಾಮ ಅಂತ ಹೊರಗಿಂದ ಒಳಗೆ ಹೋಗೋದು ಬರ್ತಾನೆ. ಬಚ್ಚಲ ಮನೆಯಲ್ಲಿ ಧ್ವನಿ ಬರ್ತದೆ. ಹೆಂಡತಿ ಕೇಳ್ತಾಳೆ, ಸುಧಾಮನ ಹೆಂಡತಿ, ಯಾರು ಅಂತ ಕೇಳ್ತಾಳೆ. ನಾನು ಕೃಷ್ಣ ಇದ್ದೇನೆ ಅಂತ. ಏನು ಸ್ನಾನ ಏನು ಮಾಡುವುದನ್ನು ಬಿಟ್ಟು ಹಾಗೆ ಹೆಂಗದಲ್ಲ ಹಾಗೆ ಓಡೋಡಿ ಬರ್ತಾಳೆ, ಕೃಷ್ಣ ಬಂದಿದ್ದಾನ ನಮ್ಮ ಮನೆಗೆ ಅಂತೇಳಿ. ಕೃಷ್ಣ ಬಂದಿದ್ದಾನಂತ ತಿಳ್ಕೊಂಡು ಕೃಷ್ಣಗಾಗಿ ಅಲ್ಲಿ ಬಾಳೆಹಣ್ಣು ತಗೊಂಡು ಏನು ಮಾಡ್ತಾಳೆ, ಭಾಳ ಪ್ರೀತಿಯಲ್ಲ
ಏನು ಮಾಡ್ತೀನಿ ಹೇಗಿದ್ದೀನಿ ಅನ್ನೋದು ಮರೆತು ಕೃಷ್ಣನಿಗೆ ಬಾಳೆಹಣ್ಣನ್ನು ಸುಲಿದು ಏನು ಮಾಡ್ತಾ ಇದ್ದಾಳೆ, ತಿನ್ನಿಸ್ತಾ ಇದ್ದಾಳೆ. ಸುಲಿದು ತಿನ್ನಿಸ್ತಾ ಇದ್ದಾಳೆ. ಎಷ್ಟೊತ್ತು ನೋಡ್ತಾ ಕೃಷ್ಣನ ಮುಖ ನೋಡ್ತಾ ತಿನ್ನಿಸ್ತಾ ಇದ್ದಾಳೆ. ಆಗ ಸುಧಾಮ ಹೊರಗಿಂದ ಬರ್ತಾನೆ, ನೋಡ್ತಾನೆ ಕೃಷ್ಣ ಬಾಳೆಹಣ್ಣ ತಿಂತಾ ಇದ್ದಾನೆ. ಈಕೆ ಹಾಗೆ ದಿಗಂಬರವಾಗಿದ್ದಾಳೆ, ಸ್ನಾನ ಮಾಡ್ತಾ ಇದ್ದಳು. ಹಾಗೆ ಓಡಿ ಬಂದಿದ್ದಾಳೆ, ಕೃಷ್ಣ ಬಂದಿದ್ದಾನಂತ. ಸುಧಾಮ ಹೊರಗಿಂದ ಬಂದ ಕೂಡ ನೋಡ್ತಾನೆ, ಹಣಿ ಬಡ್ಕೊತಾಳೆ, ನಿನಗೆ ಮಾನ ಮರ್ಯಾದೆ ಏನು ರೈತಲ್ಲ, ಕೃಷ್ಣ ದೇವರು ಎದರ್ ನೀನು ಹಾಗೆ ಕೂತಿಯಲ್ಲ, ಹೋಗಿ ಬಟ್ಟೆ ಉಟ್ಕೊಂಬ ಅಂತ. ಬಟ್ಟೆ ಉಟ್ಕೊಂಡು ಬಂದು ಮತ್ತೆ ಬಾಳೆಹಣ್ಣು ತಿನ್ನಿಸಕ್ಕೆ ಹೋಗ್ತಾಳೆ. ಬಾಳೆಹಣ್ಣು ತಿನ್ನಿಸಿದಿಲ್ಲ ಅವಳು, ತನ್ನನ್ನು ತಾನು ಮರೆತು ಕೃಷ್ಣ ಬಂದಾನ, ಕೃಷ್ಣನ ದರ್ಶನ ಆಯಿತು ಅಂತ ಬಾಳೆಹಣ್ಣನ್ನು ಕೆಳಗೆ ಹೋಗ್ಯಾಕಿ ಸಿಪ್ಪೆ ಮಾತ್ರ ತಿನ್ನಿಸೋಕೆ ಅಂತ. ಕೆಳಗೆಲ್ಲ ಬಾಳೆಹಣ್ಣಿತ್ತು, ಸಿಪ್ಪೆ ಖಾಲಿನೇ, ಒಂದು ಸಿಪ್ಪೆ ಇರಲಿಲ್ಲ. ಆಗಯ್ಯೋ ಹಣಿ ಬಡ್ಕೊತಾಳೆ, ನಾನು ಸಿಪ್ಪೆ ತಿನ್ನಿಸ್ದಲ್ಲ, ಕೃಷ್ಣಿಗೆ ಸಿಪ್ಪೆ ತಿನ್ನಿಸ್ದಲ್ಲ. ಆಗ ನಾನು ಕ್ಷಮೆ ಮಾಡುವಂಥ ಬಾಳೆಹಣ್ಣನ್ನು ತಿನ್ನಿಸಿ ಸಿಪ್ಪೆ ಒಯ್ಯಕ್ಕೆ ಶುರು ಮಾಡಿದಳು. ಆಗಂತಾನೆ, ನಾ ಈಗ ತಿನ್ನಂಗಿಲ್ಲವು, ನನ್ನ ಹೊಟ್ಟೆ ಅವಾಗ ತುಂಬ್ಯೋದಂತಾನೆ ಕೃಷ್ಣ. ಯಾಕೆ? ಯಾವಾಗ ನಿನ್ನ ಮೇಲೆ ನಿನಗೆ ಅಭಿಮಾನ, ಅದಕ್ಕೆ ಅಭಿಮಾನ ಸೋಡ ಮುಕ್ತಿ ರೋಕಡ ಅಂತ ಸಂತರು ಹೇಳಿದರು. ಅಭಿಮಾನದ ನಮಗೆ ಅಭಿಮಾನ ಎಲ್ಲಿವರೆಗೆ ಹೋಗಲ್ಲೋ ಅಲ್ಲಿವರೆಗೆ ಮುಕ್ತಿ ಸಿಗಂಗಿಲ್ಲ. ಅನ್ನಬೇಕು ಕೃಷ್ಣ ಶಿವ ಹರೇ ವಿಷ್ಣು, ಭಗವಂತನ ಸ್ಮರಣೆಯನ್ನು ನಿತ್ಯ ಮಾಡಬೇಕು ಅನ್ನುವಾಗೋಸ್ಕರ ಬಹಳ ಸುಂದರವಾದಂಥ ಒಂದು ಪದ್ಯವನ್ನು ನೋಡಿದ್ದೀವಿ. ಇಲ್ಲಿ ಸುಧಾಮನ ಹೆಂಡತಿ ತನ್ನನ್ನು ತಾನು ಮರೆತು ಸಿಪ್ಪೆ ತಿನ್ನಿಸ್ತಿದ್ದಳು. ಗಂಡ ಬಂದು ಹೇಳ್ತಾನೆ, ಸಿಪ್ಪೆ ತಿನ್ನಿಸಿಯಲ್ಲ, ಹಣ್ಣೆಲ್ಲ ಕೆಳಗೆ ಹೋಗಿದೆಯಲ್ಲ. ಆಗ ಬಟ್ಟೆ ಉಟ್ಕೊಂಡು ಬಂದು ಆಗ ಬಾಳೆಹಣ್ಣು ತಿನ್ನಿಸ್ತಾಳೆ, ತಿನ್ನಲ್ಲ. ಕೇಳ್ತಾಳೆ ಹೆಣ್ಮಗಳು, ಆಗ ನೀನು ಎಷ್ಟು ಸಿಪ್ಪೆ ತಿಂತಾ ಇದ್ದಿ, ಈಗ ಹಣ್ಣು ತಿನ್ನಿಸ್ತಾ ಇದ್ದೀನಿ, ತಿಂತಾ ಇಲ್ವಲ್ಲ ತಂದಾಗ, ಆಗ ನಿನ್ನ ಮೇಲೆ ನಿನಗೆ ಯಾವ ಪರಿವೇ ಇರಲಿಲ್ಲ. ಭಗವಂತನ ಮುಂದೆ ನಾವು ಕೂತ್ಕೊಂಡಾಗ ಏಕಾಗ್ರ ಚಿತ್ತದಿಂದ ಮನಸ್ಸು ದೇಹ ಒಂದೇ ಕಡೆ ಇಟ್ಕೊಂಡು ಕಣ್ತುಂಬ ಭಗವಂತನ ಮೂರ್ತಿಯನ್ನು ತುಂಬಿಕೊಂಡು, ಹೃದಯದಲ್ಲಿ ಭಗವಂತನ ಮೂರ್ತಿಯನ್ನು ತುಂಬಿಕೊಂಡು, ನಾನೇ ನಾನು, ಭಗವಂತನೇ ನಾನು, ನಾನೇ ಭಗವಂತ ಆಗಿ ಪೂಜೆ ಮಾಡ್ತಾ ಇದ್ದರೆ ಸಂತ ಭಗವಂತ ಬಂದು ನಮ್ಮ ಜೊತೆಗೆ ಮಾತನಾಡ್ತಾನೆ. ಸಮಗಾರ ಹರಳಯ್ಯನ ಜೊತೆಗೆ ಏನು ಕಲಿಕಾಲ ಚೋಳನ ಅರಮನೆಯಲ್ಲಿ ಕುದುರೆ ಕಾಯಕವನ್ನು ಮಾಡ್ತಾ ಇರುವಂಥ ಅವನ ಜೊತೆಗೆ ಊಟ ಮಾಡಿದ್ದ, ಭಕ್ತ ಕುಂಬಾರನ ಜೊತೆಗೆ ಮಾತನಾಡಿದ್ದ, ಸಂತ ಜ್ಞಾನೇಶ್ವರ ಜೊತೆಗೆ ಮಾತನಾಡಿದ್ದಾನೆ, ಸಂತ ಜ್ಞಾನೇಶ್ವರ ಜೊತೆಗೆ ಕುತ್ಕೊಂಡು ಊಟ ಮಾಡಿದ್ದಾರೆ. ನಾವು ಪೂಜೆ ಕುತ್ಕೊಳ್ತೇವೆ, ಲಿಂಗ ಕೈ ಹಿಡಿತೀರಲ್ಲ, ಆಯ್ತಾ? ಲಿಂಗ ಇಲ್ಲ, ಲಿಂಗ ಇಲ್ಲ, ಅದು ಶಿವರಾತ್ರಿಗೊಮ್ಮೆ ಹೊರ ಬರ್ತಿತ್ತು. ಅದ ಲಿಂಗನೇ ದೇಹ ಆದಮೇಲೆ ಮತ್ತೆ ಲಿಂಗ ಅಂತ, ಶರೀರವೇ ಲಿಂಗಮಯವಾದ ಮೇಲೆ ಇನ್ನೊಂದು ಲಿಂಗ ಮತ್ತೇಕೆ ಶಾಂತಮಲ್ಲ ಅಂತ ಒಂದು ವಚನ ತಯಾರು ಮಾಡಿ ನೀನೆ. ಲಿಂಗ ಹೀಗೆ ಕೈಯಾಗ ಕುತ್ಕೊತೇವೆ, ಅಥವಾ ಲಿಂಗ ಇಲ್ಲ ಬೇಡಿ, ದೇವರು ಪೂಜೆ ಮಾಡ್ತಾ ಇರ್ತೇವೆ, ಅವೆಲ್ಲ ದೇವ್ರು ಇರ್ತಾವಲ್ಲ, ಅವೆಲ್ಲ ಯಾರ್ದೋ ಮೇಲಿನ ಸಿಟ್ಟು ತಗೊಂಡು ಬೊಗಣೆಗ, ದೊಡ್ಡ ಬೊಗಣೆ ಸ್ಟೀಲರೇ ಇರಲಿ ಅಂತದ್ರಿಲ್ಲ, ಅದು ಇವೆಲ್ಲ ನಾನು ಹೆಣಕ್ಕೆ ಕೂತಾವಂತ ಒಳಗೆ ಹಾಕಿ, ನಾನು ಹೆಣಕ್ಕೆ ಕೂತು ನಾನು ಹೆಣದ ಮೇಲೆ ಕೂತಾವ ಅಂತೇಳಿ ಹಾಕಿ ಹ್ಯಾಂಗೆ ಬೇಕು ಹಂಗೆ, ಅತ್ತಿಗೆ ಬೇಕೊತ್ತು, ಮಾವಿಗೆ ಬೇಕೊತ್ತು, ಗಂಡಿಗೆ ಬೇಕೊತ್ತು, ತಿಕ್ಕಿ ಸಿಟ್ಟಿನಾಗ ತಿಕ್ಕಿ ಪಾಪ ಕಣ್ಣ ಮೂಗ ಬಾಯಿ ಸಾಪಾಗಿಬಿಟ್ಟಿರ್ತಾವೆ.
ಕಣ್ಣೆಲ್ಲದ, ಮೂಗೆಲ್ಲದ, ಬಾಯಿ ಎಲ್ಲದು ಗೊತ್ತೇ ಆಗೋದಿಲ್ಲ. ಇದ್ದಾಳೆ ದೇವ್ರು ಮೊದಲೇ. ಹೀಗಾಗಿ ಜೊತೆಗೆ ಪೂಜೆ ಮಾಡ್ತಾ ಮಾಡ್ತಾ ನಾವು ಏನಾದರೂ ಸೊಳ್ಳೆ ಇರು ಏನಾದರೂ ಬಂದರೆ ಅದಕ್ಕೆ ಹೊಡೆದು ಮತ್ತು ಶಿವ 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 ಅನ್ಕೊಂಡು ಕೂಡ್ತಾನೆ. ಮರೆತು ಕೂಡಬೇಕು. ಮರೆತಾಗ ಮಾತ್ರ, ನನ್ನನ್ನು ನಾನು ಮರೆತಾಗ ಮಾತ್ರ ದೇವರು ಕಾಣ್ಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಸುಧಾಮನ ಹೆಂಡತಿ ತನ್ನನ್ನು ತಾನು ಮರೆತಿದ್ದಳು. ಮರೆತು ಸಿಪ್ಪೆ ತಿನ್ನಿಸಿದಳು, ತಿಂದ ಭಗವಂತ. ನಿಮಗೆಲ್ಲ ಗೊತ್ತಿದೆ, ಶಬರಿಯ ಕತೆ ಗೊತ್ತದ. ಶಬರಿ ತಾನು ಎಂಜಲವನ್ನು ಮಾಡಿರುವಂಥ ಹಣ್ಣನ್ನು ರಾಮ ತಿಂದ, ಲಕ್ಷ್ಮಣ ತಿನ್ನಲಿಲ್ಲ. ಹುಳಿಯದ ಬಾರೆಹಣ್ಣು, ಹುಳಿಯದ ರುಚಿಯದಂತ ಕಚ್ಚಕ್ಕಿ ನೋಡಕ್ಕಿ ಬುಟ್ಟೆ ಗಿಡ ಹಾಕಿ, ಕಚ್ಚಕ್ಕಿ ನೋಡಕ್ಕಿ ಬುಟ್ಟೆ ಗಿಡ ಹಾಕಿ ಎಲ್ಲ ಎಂಜಲ್ ಮಾಡಿದ್ರು. ಅವ ಲಕ್ಷ್ಮಣ ಅಲ್ಲೇ ಇದು ಏನು ನಮ್ಮ ಹಣ್ಣು ಹುತ್ತದನು. ಆ ಪಾಪ ಮುದುಕಿ ತಿಂದಿದ್ದು ಹಣ್ಣನ್ನು, ಎಂಜಲ್ ಹಣ್ಣು ತಿಂತಲ್ಲೋ. ದೇವರ ಇಡೀ ಜಗತ್ತು ದೇವರಂತ ಪೂಜೆ ಮಾಡ್ತದ. ಇವ ಏನು ನಮ್ಮ ಆಯ್ದು ಎಂಜಲ್ ತಿಂತಾನಲ್ಲ, ತಿನ್ನಲಿಲ್ಲವ. ರಾಮ ಒಬ್ಬನೇ ಆನಂದವಾಗಿ ತಿಂದ. ಯಾಕಂತಂದರೆ ಆಕೆಯ ಭಕ್ತಿ ಆಗಿತ್ತು. ಹಾಗೆ ನಾವು ಭಕ್ತಿ ಮಾಡಿದ್ರೆ ದೇವರಲ್ಲ, ದೇವರ ಅಪ್ಪನೂ ಬಂದು ನಮ್ಮ ಮಾತು ಕೇಳ್ತಾನೆ. ಆದ್ರೆ ನಾವು ಮಾಡೋಕ್ಕಾಗಲ್ಲ. ನನಗೆ ಹೇಳೋರಿಗೆ ಮಾಡೋಕ್ಕಾಗಲ್ಲ, ಕೇಳೋರಿಗೇನು ಆಗ್ತದೆ. ಇಲ್ಲಿ ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ, ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ. ಯಾಕಂದರೆ ಹಿಂದಿನ ಕಾಲದಲ್ಲಿ ದೇವರ ಪೂಜೆ ಮಾಡುವಾಗ ಅಷ್ಟವಿಧಾರ್ಚನೆ, ಷೋಡಶೋಪಚಾರ, ಅನೇಕ ಥರದ ಪೂಜೆಗಳನ್ನು ಮಾಡ್ತಾ ಇರಬೇಕಾದ್ರೆ ಸಂಗೀತ ಸೇವೆ, ನೃತ್ಯ ಸೇವೆ, ಮಂತ್ರಗಳ ಸೇವೆ, ಅನೇಕ ಥರದ ಸೇವೆಗಳು ಮಾಡ್ತಿದ್ರು. ಅದಕ್ಕೆ ನೋಡಿ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನಾಟ್ಯ ಮಂದಿರ ಅಂತಿತ್ತು, ಸಂಗೀತ ಮಂದಿರ ಅಂತಿತ್ತು. ಸಂಗೀತ ಸೇವೆಯನ್ನು ಭಗವಂತನ ಅರ್ಪಿಸಿತು. ಆದರೆ ಇಲ್ಲಿ ಏನಾಗಿದೆ, ಬಸವಣ್ಣನವರು ಈ ಕಲಿಯುಗದಲ್ಲಿ ಯಾವುದಕ್ಕೂ ಒಲಿಯುವುದಿಲ್ಲ. ಇವನು ಹಿಂದಿನ ಕಾಲದಲ್ಲಿ ಒಲಿತಿದ್ದರು. ಈಗ ಭಕ್ತಿ ಕೇವಲ ನಿರ್ಮಲವಾದಂಥ ಭಕ್ತಿಗೆ ಮಾತ್ರ ಪರಮಾತ್ಮ ಒಲಿತಾನೆ, ಇಲ್ಲಂದ್ರೆ ಇಲ್ಲ. ರಾವಣ ಅರೆ ಆಯುಷ್ಯವಾಯಿತು. ರಾವಣ ಸಂಗೀತ ವೀಣೆ ಬಾರಿಸುವುದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ. ವೀಣೆ ಅದ್ಭುತ ವೀಣೆ. ಪುಟ್ಟರಾಜ ಗವಾಯಿಗಳವರು ಎಲ್ಲ ವಾದ್ಯಗಳನ್ನು ಬಾರಿಸ್ತಿದ್ರು, ಕಣ್ಣಿಲ್ಲ. ಯಾವುದೇ ವಾದ್ಯ ಕೊಟ್ಟರೂ ಕೂಡ ಬಾರಿಸ್ತಿದ್ರು. ಬರೆದ ಹಾರ್ಮೋನಿಯಂ ಅದ, ವೀಣೆ, ಪಿಟೀಲು, ಬುಲ್ಬುಲ್ ತರಂಗ, ಏನಿಲ್ಲ. ಅನೇಕ ವಾದ್ಯಗಳಿದ್ದಾವೆ. ತಬಲಾದಲ್ಲಿ ತಬಲಾ ಇದೆ, ಮೃದಂಗ ಇದೆ, ಡೋಲಕ್ ಅಂತಿದೆ. ಏನೆಲ್ಲ ಬಾರಿಸಿದ್ರು ಕಣ್ಣಿಲ್ಲ. ಸಂಗೀತವನ್ನು ನುಡಿಸ್ಬೇಕಾದ್ರೆ ಪೆಟ್ಟಿಗೆಯದಲ್ಲ, ಹಿಂಗೆ ನಾವು ನೆಟ್ಟಿಗೆ ಬಾರಿಸೋಕ್ಕಾಗಲ್ಲ. ಅವ್ರು ಉಲ್ಟಾ ಇಟ್ಟು ಬಾರಿಸ್ತಿದ್ರಂತೆ, ಉಲ್ಟಾ ಇಟ್ಟು ಬಾರಿಸ್ತಿದ್ರು. ಅದ್ರ ಜೊತೆ ಏನವಲ್ಲ ನರಗಳಿಂದ ಬಾರಿಸ್ತಿದ್ರು. ನಮ್ಗಾಗ್ತದನು, ನಮ್ಮ ಬರಳೇ ಒಳ್ಳಂಗಿಲ್ಲ. ಪಾಪ ಪ್ರಾರಂಭಕ್ಕೆ ನಮ್ಮ ಪ್ರಕಾಶ್ ಅಣ್ಣ ಅವ್ರ ಶಾಲೆ ಸ್ಕೂಲಲ್ಲಿ ಸಂಗೀತ ಪಾಠಶಾಲೆ ಇಡಬೇಕು ಅಂತ ಭಾಳ ಪ್ರಯತ್ನ ಮಾಡೋರು. ಅದ್ರದ್ದೆಲ್ಲ ಖರ್ಚು ಕೊಡ್ತೀನಿ ಅಂತ ಹೇಳಿದ್ರು, ಯಾರೂ ಬರಲಿಲ್ಲ. ಪ್ರಾರಂಭದಲ್ಲಿ 2013 ನಾವು ಪುರಾಣಕ್ಕೆ ಬಂದಾಗ ಯಾರೂ ಬರಲಿಲ್ಲ. ಈಗಲೂ ಅವ್ರಿಗೆ ಆಸಕ್ತಿ ಅದ. ಸಂಗೀತ ಯಾರ ಕಲಿತಿದ್ರು ಅಂದ್ರೆ ನಮ್ಮ ಶಾಲೆಯಲ್ಲಿ ಅದು ಸಂಗೀತ ಪಾಠಶಾಲೆ ತೆಗಿಬೇಕು ಅಂತ. ಎಲ್ಲರೂ ಚಪ್ಪಳೆ ತಡ್ತೀವಿ, ಬರ್ತೀವಿ ಅಂತೀವಿ, ಯಾರೂ ಬರಲ್ಲ. ಪಾಪ ಶ್ರೀಶೈಲಿದ್ದ ಬಂದು ಹೋದ, ಬರಲಿಲ್ಲ. ಮತ್ತೆ ವಿದ್ಯಾಸಾಗರ ಬಂದಿದ್ದ, ವಿದ್ಯೆ ಸಾಗರವೇ ಹರಿಸಿ ಹೋದ. ಆದರೆ ಅವನಿನ್ನ ಎಲ್ಲಿ ಸಾಗರ ಎಲ್ಲಿ ಮುಟ್ಟ್ಯದ ಗೊತ್ತಾಗ್ತಾ ಇಲ್ಲ. ಆಸಕ್ತಿಯನ್ನು ಬಂದಾಗ ಮಾಡುವವರಿಗೆ ಪ್ರೋತ್ಸಾಹ ಕೊಟ್ಟಂಗಂತ ಮಾಡ್ಬೇಕನ್ನಿಸ್ತದೆ. ಇವತ್ತು ನೀವೆಲ್ಲ ಮುಂದೆ ಕೂತಿರಿ, ನನಗೆ ಎಷ್ಟು ಚಂದ ಅನಿಸಕತ್ತದ ಹೇಳಕ್ಕಂತಂದ್ರೆ, ಹೋಗುವಾಗ ಎಲ್ಲರದೊಂದು ಫೋಟೋ ಕೊಟ್ಟೇವ್ರಿ, ನಮ್ಮ ಮಠದಾಗ ಹಾಕ್ತೇವೆ ನಾವು.
ಯಾಕಂದ್ರೆ ದಿನನಿತ್ಯ ಇವೆಲ್ಲ ಹಳೆಯ ಮುಖವು, ಈ ಕಡೆ ಎಲ್ಲ ಹೊಸ ಮುಖವ ಸ್ವಲ್ಪ ಯಾಕಂದ್ರೆ ಪಂಚಮಿ ಉಂಡಿ ಮುಗಿಬೇಕಲ್ಲ. ಉಂಡಿ ಕಾರ್ಚಿಕ ಎಲ್ಲ ಮುಗಿಸ್ಯಾರವ್ರು, ಮುಗಿಸಿ ಬಂದಾರ್ರಿ. ನಾವು ಏನಾದರೂ ಪಂಚಮಿಗೆ ಬರ್ತಾರೆ, ಎಲ್ಲ ತೊಗೊಂಡು ಬರ್ತಾರೆ, ನಮಗಿಷ್ಟು ಹೋಗುವಾಗ ಕೊಟ್ಟು ಹೋಗ್ತಾರೆ ನಾವು ತಿಳ್ಕೊಂಡೇವಿ. ಎಲ್ಲರೂ ತವ್ರ ಮನೆಗೆ ಕಳಿಸ್ಬಿಟ್ಟಾರ್ರಿ, ಇಲ್ಲಿ ಯಾರೂ ತಿನ್ನಲ್ಲ ಅಂತೇಳಿ. ಹೀಗೆ ಅಲ್ಲಿ ರಾವಣ ವೀಣೆ ನಡೆಸೋದ್ರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದ, ಅವನು ಕೂಡ ಮರಣ ಹೊಂದ, ಅರೆ ಆಯುಷ್ಯವಾಯಿತು. ಎಂಥ ಪಂಡಿತ ರಾವಣ ತಂದರೆ, ರಾಕ್ಷಸನಾದರೂ ಕೂಡ ಶಿವಭಕ್ತ, ಗೊತ್ತದ ರಾಮನಿಂದ ನಾನು ಸಾಯ್ತೀನಿ ಅಂತ ಗೊತ್ತದ. ಆದರೂ ರಾಮ ಲಂಕಾಕ್ಕೆ ಹೋಗಬೇಕಲ್ಲ, ಸೇತುವೆ ಕೊಟ್ಟರು ವಾನರು, ಅಲ್ಲಿ ಪೂಜೆ ಮಾಡಬೇಕು, ಶತ್ರು ನಾಶ ಪೂಜೆ ಮಾಡಬೇಕು. ಶಿವನಿಗೆ ರಾಮೇಶ್ವರಲ್ಲಿ ಸ್ಥಾಪನೆ ಮಾಡಿದ ರಾಮ. ಅದಕ್ಕೆ ವೇದಗಳನ್ನು ಓದಿದವನು ಕೂಡ ರಾವಣ. ಆಗಿನ ಕಾಲದಲ್ಲಿ ನಾವೆಲ್ಲ ಪುಸ್ತಕ ಹಿಡ್ಕೊಂಡು ರುದ್ರ ಹೇಳ್ತೀವಿ. ಓಂ ನಮಸ್ತೆ ರುದ್ರಮನ್ಯ ಹುತೋತೇಶವೇ ನಮಃ, ನಮಸ್ತೆ ಅಸ್ತು ತನ್ಮನೆ ಬಾಹುಭ್ಯಾ ಮುತತೆ ನಮಃ. ನಾವು ಪುಸ್ತಕ ಹಿಡ್ಕೊಂಡು ಓದ್ತೇವೆ, ಅವನ ಪುಸ್ತಕ ಇಲ್ಲ. ಹೆಂಗೆ ನಿರರ್ಗಳವಾಗಿ ಮಂತ್ರ ಹೇಳ್ತೀವಿ ನಾವು. ಅವನಿಗೆ ಗೊತ್ತದ, ಸಂಕಲ್ಪ ಮಾಡಬೇಕು. ಪೂಜೆ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಶತ್ರು ನಾಶವಾಗಲಿ ಅಂತಲೇ ಸಂಕಲ್ಪ ಮಾಡ್ತಾನೆ ರಾವಣ ರಾಮನಿಗೆ. ಅಷ್ಟು ಭಕ್ತನಾದರೂ ಕೂಡ, ವೀಣಾ ನಡೆಸಿದ್ರು ಕೂಡ, ವೀಣೆ ನುಡಿಸಿದ್ರು ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡ. ಅಂಥ ರಾವಣ ಕೂಡ ಇಲ್ಲ. ವೇದ ಪ್ರಿಯ ಅಂತೀರಿ ಅಂತ ಕೇಳಿದ್ರೆ, ವೇದವನ್ನು ಬ್ರಹ್ಮದನಲ್ಲ, ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಿ. ಅವನಿಗೆ ಅವನು ಪಂಚಮುಖ ಬ್ರಹ್ಮ ಆಗಿದ್ದ, 5 ಮುಖದ ಬ್ರಹ್ಮ ಅವನು. ಯಾವಾಗ ಅವನು ಏನಾಗ್ತಂತ ಕೇಳಿದರೆ, ದೇವಿ ಪುರಾಣ ಆಗಲಿ ದೇವಿ ಭಾಗವತ ಆಗಲಿ ಕಥೆಗಳಲ್ಲಿ ನೋಡಿದಾಗ ವಿಷ್ಣುವಿನ ನಾಭಿ ಕಮಲದಿಂದ ಹೊರಗೆ ಬಂದು ನೋಡ್ತಾನೆ. ಎಡಕ್ಕೆ ನೋಡ್ತಾನೆ, ಬಲಕ್ಕೆ ನೋಡ್ತಾನೆ, ಮುಂದೆ ನೋಡ್ತಾನೆ, ಹಿಂದೆ ನೋಡ್ತಾನೆ, ಮೇಲೆ ನೋಡ್ತಾನೆ. ಹೆಂಗೆ ನೋಡ್ತಾನಲ್ಲ ಅಷ್ಟು ಮುಖಗಳಾಗ್ತವೆ. 5 ಮುಖ, 4 ದಿಕ್ಕು, ಮೇಲೆ ಉರ್ದು ಮುಖ 1, 5 ಮುಖಗಳಾಗ್ತವೆ. 5 ಮುಖಗಳಾದರೂ ಕಾಲಾನಂತರ ಏನಾಗ್ತಂದ್ರೆ, ಇವೇನೋ ತಪ್ಪು ಮಾಡ್ತಾನೆ, ಸಮಯ ಇಲ್ಲ, ತಪ್ಪು ಮಾಡ್ತಾನೆ, ಅದು ಶಿವನಿಗೆ ಬ್ರಹ್ಮ ಕಪಾಲ ಆಗ್ತದೆ. ಬ್ರಹ್ಮ ಕಪಾಲ, ಶಿವನ ಕೈಗೆ ಬ್ರಹ್ಮ ಕಪಾಲ ಅಂತೀವಲ್ಪ, ಅದು ಬ್ರಹ್ಮನ ತಲೆ, ಅಂಥ ತಲೆನೂ ಹೋಯ್ತು. ಅದಕ್ಕೆ ಏನೂ ಬೇಕಾಗಿಲ್ಲ ಭಗವಂತನಿಗೆ. ಏನಂದರೆ ನಿರ್ಮಲವಾದಂಥ ಚಿತ್ತು, ನಿರ್ಮಲವಾದಂಥ ಮನಸ್ಸು. ಹೀಗೆ ಇಲ್ಲಿ ನಿರ್ಮಲವಾದಂಥ ಚಿತ್ತು ಮನಸ್ಸು ಇರುವಂಥವರಿಗೆ ಮಾತ್ರ ಭಗವಂತ ಒಲಿತಾನೆ. ಭಗವಂತನೇ ನಮ್ಮ ಹೊಟ್ಟೆಯಿಂದ ಅವತರಿಸಿ ಬರ್ತಾನೆ. ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬಿಯರ ಪವಿತ್ರ, ಕೇವಲ ಅವರು ಭಗವಂತನಿಗೆ ನಮ್ಮ ಹಾಗೆ ಊದಿನ ಕಡ್ಡಿ ಕಾಯಿ ನೈವೇದ್ಯ ಮಾಡ್ತಿದ್ದಿಲ್ಲ. ನಿರ್ಮಲಾದಂಥ ಮನಸ್ಸು ಭಗವಂತನ ಸ್ಮರಣೆ ಮಾಡ್ತಿದ್ರು. ಸ್ಮರಣೆ ಮಾಡಿದ್ದ ಫಲವಾಗಿ ಭಗವಂತನೇ ಅವರ ಉದರದಿಂದ ಅವತರಿಸ್ತಾನೆ ಸಿದ್ಧಲಿಂಗನಾಗಿ. ಇಂತಹ ಸಿದ್ಧಲಿಂಗ ಜನಿಸಿದ್ದಾನೆ. ನೀವೆಲ್ಲ ನೋಡ್ತೀರಿ, ಬಯಕೆಗಳಾಗ್ತವೆ, ಏನೆಲ್ಲ ಆಗ್ತವೆ, ರೂಪ ಬದಲಾವಣೆ ಆಗ್ತದೆ ಅಂತೇವಿ. ಕಪ್ಪಾದ್ರೆ ಮುಖ ಕಪ್ಪಾದ್ರೆ ಹೆಣ್ಣು ಆಗ್ತದೆ, ಬೆಳಗಾದರೆ ಕರಗ ಏನಂತ ಗಂಡು ಆಗ್ತದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಖರೇನ ಮುಖ ಕಪ್ಪಾದ್ರೆ ಹೆಣ್ಣಾಗ್ತದನ? ಅದೇನೇ ಹಾಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದ್ಸಲ ಬದಲಾವಣೆ ಆಗ್ತದೆ. ಒಂದೇ ಗಿಡದಲ್ಲಿ ಏನಂತಾರೆ, ಬಿಳಿ ಹೂವು ಇರ್ತದೆ, ಕೆಂಪು ಹೂವನ ಇರ್ತದೆ, ಹಳದಿ ಹೂವನ ಇರ್ತದೆ. ಭಗವಂತನ ಸೃಷ್ಟಿಯಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ. ಜ್ಯೋತಿಷ್ಯದಲ್ಲಿ ಹೇಳ್ತಾರೆ, ಎಡಕ್ಕೆ ಕೈ ಊರಿ ಹೇಳ್ತಾ ಇದ್ದರೆ ಹೆಣ್ಣು ಹುಡ್ತವೆ, ಬಲಕ್ಕೆ ಕೈ ಊರಿದರೆ ಗಂಡು ಹುಡ್ತವೆ, ಹಿಂಗೆಲ್ಲ ಇರ್ತವೆ. ಆದರೂ ಅವರವರ ಯೋಗ, ಅವರವರ ಹಣಿಬಾರ, ಅವರವರ ಪುಣ್ಯ. ಹೀಗೆ ಮಹಾದೇವಿ, ಜ್ಞಾನಾಂಬೆ ಮತ್ತು ಮಲ್ಲಿಕಾರ್ಜುನರ ಪುಣ್ಯ ಶರೀರದಿಂದ, ಅವರು ನಿರ್ಮಲವಾದಂಥ ಮನಸ್ಸಿರುವುದರಿಂದ ಅವರ
ಗರ್ಭದಲ್ಲಿ ಮಹಾತ್ಮನಾಗಿರತಕ್ಕಂಥ ಯಾರು ಸಿದ್ಧಲಿಂಗೇಶ್ವರ ಜನಿಸ್ತಾರೆ. ಸಿದ್ಧಲಿಂಗ ಜನಿಸಿದ ಕೂಡಲೇ ಎಲ್ಲ ಕಡೆ ಆನಂದವೇ ಆನಂದ. ಇಡೀ ಜಗತ್ತು, ಇಡೀ ವಿಶ್ವವೇ ಆನಂದ ಪಡ್ತದೆ. ಋಷಿ ಮುನಿಗಳಿಗೆ ಆನಂದ ಆಗ್ತದೆ. ಒಬ್ಬ ಮಹಾತ್ಮ ಅವತರಿಸ್ತಾ ಇದ್ದಾನೆ. ನಿಮಗೆಲ್ಲ ಗೊತ್ತಿದೆ, ಸೊಲ್ಲಾಪುರದ ಸಿದ್ಧರಾಮ ಅವತರಿಸಬೇಕಾಗಿತ್ತಂದರೆ ರೇವಣ ಸಿದ್ಧರು ಹೋಗಿ ತಾಯಿಗೆ ಮುದ್ದುಗೌಡ ಸುಗ್ಗಲಾದೇವಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ವಯಸ್ಸಾಗೈತಿ, 60-70 ವಯಸ್ಸು. 60-70 ವಯಸ್ಸಾಗ್ಯದ ಸುಗ್ಗಲಾದೇವಿಗೆ ಮುದ್ದುಗೌಡ ಅವ್ರ ಹತ್ತಿರ ಹೋಗಿ ಮಹಾತ್ಮ ರೇವಣ ಸಿದ್ಧ ಹೋಗಿ ನಮಸ್ಕಾರ ಮಾಡ್ತಾನೆ. ಅವರು ಭಯಭೀತರಾಗಿ ಹಿಂದಕ್ಕೆ ಸರಿತಾರೆ. ಯಾಕ್ರಿ ಮಹಾತ್ಮ ನಮಗೆ ನಮಸ್ಕಾರ ಮಾಡ್ತಾ ಇದ್ದೀರಲ್ಲ? ಯಾವ ನಿಮಗೆ ನಮಸ್ಕಾರ ಅಲ್ಲ, ನಿಮ್ಮ ಗರ್ಭದಿಂದ ನಿಮ್ಮ ಹೃದಯದಿಂದ ಸಿದ್ಧರಾಮ ಶಿವಯೋಗಿ ಜನಿಸ ಬರ್ತಾನೆ ಮುಂದೆ, ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೆಂಗಿದೆ ಅದು? ಅಂಥ ರೇವಣ ಸಿದ್ಧರ ಆಶೀರ್ವಾದದಿಂದ ಸಿದ್ಧರಾಮ ಜನಿಸ್ತಾರೆ. ಇಲ್ಲಿ ಮಲ್ಲಿಕಾರ್ಜುನ ಜ್ಞಾನಾಂಬೆಯ ಗರ್ಭದಿಂದ ಆಶೀರ್ವಾದ ಚೆನ್ನ ಬಸವ ಶಿವಯೋಗಿಗಳವರಿಂದ ಆಶೀರ್ವಾದ ಆಗುತ್ತದೆ. ಶಿವಯೋಗಿಗಳ ಆಶೀರ್ವಾದದಿಂದ ಒಂದು ಸುಂದರವಾದಂಥ ಮಗುವನ್ನು ಪಡೀತಾರೆ. ಮಗು ಬೆಳೆದು ಹಂತವಾಗಿ ದಿನಗಳು ಕಳೀತಾ ಇದೆ. ಆ ದಿನಗಳ ಕಳೆದಂತೆ ಐದೇಶಿಗೆ ಲಿಂಗ ಕಟ್ತಿರ್ತಿ ಮೇಲೆಲ್ಲ ಲಿಂಗ ಇದ್ದರು, ಐದೇಶಿಗೆ ಲಿಂಗ ಕಟ್ತಾರೆ. ಕಟ್ಟಕ್ಕೆ ಹೆಂಗೆ ಬರ್ತದೆ ಕೇಳಿದ್ರೆ, ಮೊದಲೇ ಗರ್ಭಕ್ಕೆ ಲಿಂಗ ಕಟ್ಟಿದ್ರೆ 7 ತಿಂಗಳಿರುವಾಗೆ ಗರ್ಭಕ್ಕೆ ಲಿಂಗ ಧಾರಣ. ಗರ್ಭದ ಆದ ನಂತರ ಐದೇಶಿಗೆ ಲಿಂಗ ಅವನಿಗೆ ಕಟ್ಟಕ್ಕಾಗಲ್ಲದ ಹೊರಸಿಗೆ ಕಟ್ಟಿ ಬರ್ತಾರೆ, ಇಲ್ಲಾಂದ್ರೆ ಜಗಲಿ ಮೇಲೆ ಇಡ್ತಾರೆ. ಅದೇ ಮುಂದೆ 7-8 ವರ್ಷದಾಗ ಉಪನಯನ ಸಂದರ್ಭದಲ್ಲಿ ಅದೇ ಲಿಂಗ ಕಟ್ತಾರೆ. ಅದು ಆಗಲಿಲ್ಲ, ಬಿಚ್ಕೊಂಡಿದ್ದಾವೆ ಎಲ್ಲೋ ಬಿತ್ತು ಅಂತಂದ್ರೆ ಮತ್ತೆ ಮದುವೆ ಟೈಮ್ನಾಗ ಕಟ್ತಾರೆ. ಮದುವೆ ಟೈಮ್ನಾಗೂ ಅವನಿಗೆಲ್ಲ ಬಿಚ್ಚಿ ಇಡ್ತಾನೆ, ಯಾಕಂದ್ರೆ ತ್ರಾಸ ಆಗ್ತತಿ. ಮುಂದೆ ಸತ್ತಾಗರೆ ಕಟ್ಟಿ ಅವ್ನು ಲಿಂಗಾಯತ್ರಿ ಹೆಣ ಅಂತ ಗೊತ್ತಾಗಬೇಕಲ್ಲ, ಕೈ ಹಾಕ್ಬಿಟ್ಟು ಮುಚ್ಚಿಬಿಡ್ತಾನೆ. ಲಿಂಗ ಐಕ್ಯ ಅಂತ ಹೇಳ್ಬಿಡ್ತಾರೆ. ಲಿಂಗನೇ ಇರಂಗಿಲ್ಲ, ಲಿಂಗದಾಗ ಐಕ್ಯ ಹಂಗೆ ಆಗಬೇಕು. ಹೀಗೆ ಅವನಿಗೆ ಲಿಂಗ ದೀಕ್ಷೆಯನ್ನು ಮಾಡ್ತಾರೆ, ಐದೇಶಿ ಲಿಂಗ. ಆಮೇಲೆ ಉಪನಯನ ಆ ಸಂದರ್ಭ 7-8 ವರ್ಷದ ನಂತರ ಮತ್ತೆ ಮಾಡ್ತಾರೆ. ಅಂತ ಅವನು 7, 5, 6, 11 ದಿವಸ, 13 ದಿವಸ ಹಿಂಗಾಗ್ತದೆ. ಹೆಣ್ಮಕ್ಳಾದರೆ 13 ದಿವಸ, ಗಂಡು ಮಕ್ಕಳಾದರೆ 11 ದಿವಸ ಅಲ್ಲ. ಯಾವ ಹಾಕ್ತಾರೆ ತೊಟ್ಲಲ್ಲಿ? ಹಾಕಿದೆ ಇಲ್ಲಿ ನೀನು? ನನಗೆ ಹಾಕಿಲ್ಲ, ನನಗೆ ಗೊತ್ತಿಲ್ಲಪ್ಪ. ಹಾಂ, ಸಮ ಇದ್ದರೆ ಗಂಡು, ಬೆಸ ಇದ್ದರೆ ಹೆಣ್ಣು. ಯಾಕೆ ಅವ್ರಿಗೆ ಯಾಕೆ ಬೆಸ, ಇವ್ರಿಗೆ ಯಾಕೆ ಸಮ? ಅವಳು ನಿನ್ನ ಮಗನೇ, ಇವಳು ಇದು ನಿನ್ನ ಮಗನೇ. ನೋಡಿ, ಹಿಂಗೆ ಮಾಡಿ ಪಾಪ ಹೆಣ್ಮಕ್ಳು ಒಂಥರ ನೋಡ್ತೀರಿ, ಗಂಡು ಮಕ್ಳು ಒಂಥರ ನೋಡ್ತೀರಿ. ಅದಕ್ಕೆ ಬಸವಣ್ಣ ಬಿಟ್ಟು ಬಂದ. ನನಗಾದರೆ ಉಪನಯನ ಮಾಡ್ತೀರಿ, ನನ್ನ ಅಕ್ಕಗಾದ್ರೆ ಏನೂ ಮಾಡೋಂಗಿಲ್ಲ. ನಿಮ್ಮ ಧರ್ಮದಲ್ಲಿ ಹೆಣ್ಣಿಗೊಂದು ಗಂಡಿಗೊಂದು ಭೇದ ಭಾವ ಮಾಡ್ತಿರಲ್ಲ ಅಂತ ಬಿಟ್ಟು ಬಂದು ಲಿಂಗಾಯತ ಧರ್ಮ ಸೇರಿದ. ಯಾಕೆ? ಅದಕ್ಕಾಗಿ 12 ದಿವಸ, 11-12 ದಿವಸ ಆಗ್ತಾಯಿದೆ ನಾಮಕರಣವನ್ನು. ಎಲ್ಲಿ? ಹರದನಹಳ್ಳಿಯ ಗ್ರಾಮದಲ್ಲಿ ಆಗಿನ ಕಾಲದಲ್ಲಿ 15ನೇ ಶತಮಾನದಲ್ಲಿ ಆ ಊರಿನ ಗುರು ಹಿರಿಯರು, ತಾಯಂದಿರು ಎಲ್ಲ ಸೇರಿ ಅವನ ನಾಮಕರಣವನ್ನು ಮಾಡ್ತಾರೆ, ತೊಟ್ಟಿಲ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಹಾಗೆ ನಮ್ಮಲ್ಲಿ ಕೂಡ ಎಲ್ಲ ತಾಯಂದಿರು ಪುರಾಣದ ಸಂದರ್ಭದಲ್ಲಿ ಎಲ್ಲ ತಾವೆಲ್ಲ ನಡೆಸಿಕೊಡಬೇಕಾಗಿ ಎಲ್ಲ ತಾಯಂದಿರಲ್ಲಿ ಕೇಳ್ಕೊಳ್ತೀವಿ. ಈಗ ತೊಟ್ಟಿಲ ಕಾರ್ಯಕ್ರಮವನ್ನು ನಡೆಸಿಕೊಡ್ರಿ ಎಲ್ಲ ಸೇರಿ.